ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು SBI ಕಿಯೋಸ್ಕ್ನಲ್ಲಿ PMJJBY ಹೊಸ ಪೋರ್ಟಲಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೊದಲಿಗೆ ನಾವು ಕಿಯೋಸ್ಕ್ ಪೋರ್ಟಲ್ ಓಪನ್ ಮಾಡೋಣ. SBI ಕಿಯೋಸ್ಕ್ ಪೋರ್ಟಲ್. ಓಕೆ, ವೆರಿಫೈಡ್ ಸಕ್ಸಸ್ಫುಲ್ ಆಗಿದೆ. ಈಗ ಲಾಗಿನ್ ಆಗಿದೆ. ಲಾಗಿನ್ ಆದಮೇಲೆ ಹೊಸ ಪೋರ್ಟಲ್ ಓಪನ್ ಮಾಡಬೇಕಾದ್ರೆ ಕ್ಲಿಕ್ ಹಿಯರ್ ಫಾರ್ ದಿ ಅಬೌವ್ ಲಿಸ್ಟೆಡ್ ಸರ್ವಿಸಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಹೊಸ ಸರ್ವಿಸಸ್ ಸಲುವಾಗಿ ಅದನ್ನು ಕ್ಲಿಕ್ ಮಾಡಬೇಕು. ಓಕೆ, ಓಪನ್ ಮಾಡಿದ್ಮೇಲೆ ಹೊಸ ಪೋರ್ಟಲ್ ಪೇಜ್ ಓಪನ್ ಆಗುತ್ತೆ ಈ ರೀತಿ. ಓಕೆನಾ, ಅದರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತಿದೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನಲ್ಲಿ ಮೊದಲಿಗೆ PMJJBY ಇದೆ, ಇದನ್ನೇ ನಾವು ಮಾಡೋಣ. ಓಕೆ, ಯಾವ ರೀತಿ ಮಾಡಬೇಕಂದ್ರೆ ಫಸ್ಟಿಗೆ ನಾವು ಇಲ್ಲಿ ಅಕೌಂಟ್ ನಂಬರ್, CF ನಂಬರ್, ಆಧಾರ್ ನಂಬರ್ 3 ಆಪ್ಷನ್ಸ್ ಇದೆ. ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿ ಅದನ್ನು ಎಂಟ್ರಿ ಮಾಡಿಬಿಟ್ಟು ನಾವು ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿದ್ರೆ ಕಸ್ಟಮರ್ ಡೀಟೇಲ್ಸ್ ಬಂದುಬಿಡುತ್ತೆ. ಅದನ್ನು ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಡೀಟೇಲ್ಸ್ ಇಲ್ಲೆಲ್ಲ ತೋರಿಸ್ಬೇಕು. ಕಸ್ಟಮರ್ ಹೆಸರು, ಕಸ್ಟಮರ್ ಅಡ್ರೆಸ್ಸು, ಕಸ್ಟಮರ್ ಬ್ಯಾಂಕ್ ನಂಬರು ಎಲ್ಲ ತೋರಿಸ್ಲಾಗುತ್ತೆ ಅದರಲ್ಲಿ. ಓಕೆ, ಅದಾದಮೇಲೆ ನಾಮಿನಿ ಡೀಟೇಲ್ಸ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನಾಮಿನಿ ಡೀಟೇಲ್ಸಲ್ಲಿ ಅವರು ಯಾರಿಗೆ ನಾಮಿನಿ ಮಾಡಬೇಕಂತಾರೋ ಅವ್ರದ್ದು ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡಬೇಕು. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಮೊದಲನೇ ಹೆಸರು ಮತ್ತು ಕೊನೆಯ ಹೆಸರು ಇಲ್ಲಿ ಕಂಪಲ್ಸರಿ ಇದೆ. ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್. ಓಕೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡು ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು. ಮಾಡದೇ ಇದ್ದರೆ ರಿಜೆಕ್ಟ್ ಆಗುತ್ತೆ. ಓಕೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಲ್ಲಿ ಎಂಟ್ರಿ ಆಗಿದೆ. ನಾಮಿನಿ ಡೀಟೇಲ್ಸ್ ಹಾಕ್ತಾ ಇದ್ದಾರೆ. ನಾಮಿನಿ ಡೀಟೇಲ್ಸ್ ಅಡ್ರೆಸ್ ಕೂಡ ಹಾಕ್ಬೇಕು. ವಿಳಾಸ ಕೂಡ ನಾವು ಎಂಟ್ರಿ ಮಾಡಬೇಕು. ವಿಳಾಸದಲ್ಲಿ ಅಡ್ರೆಸ್ ಟು ಕರ್ನಾಟಕ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು ಮತ್ತು ಪಿನ್ ಕೋಡ್ ಎಂಟ್ರಿ ಮಾಡಿ ಪ್ರೊಸೀಡ್ ಮಾಡಬೇಕು. ಪ್ರೊಸೀಡ್ ಆದಮೇಲೆ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ. ಓಕೆ, ಇವಾಗ 114 ಇದೆ, ಯಾಕಂದರೆ ಇದು ಮಾರ್ಚ್ ಇದೆ. ಓಕೆನಾ, ಅದಾದಮೇಲೆ ನಾವು ಕಂಟಿನ್ಯೂ ಮಾಡಿದ್ಮೇಲೆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಕೇಳುತ್ತೆ. ಇದರಲ್ಲಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕ್ಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಎಸ್ ಐ ಡು ಪ್ಯಾನ್ ಡೀಟೇಲ್ಸ್ ಎಲ್ಲ ವೆರಿಫಿಕೇಷನ್ ಆಗಬೇಕು ಅಂತ ಎಸ್ ಐ ಡು ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇದು L1 ಡಿವೈಸ್ ಇದೆ, ಸೊ ಅದಕ್ಕಾಗಿ ಈ ರೀತಿ ಬರುತ್ತೆ ನಮಗೆ. ಯಾವ ರೀತಿ ಅಂದರೆ ಫಿಂಗರ್ ಇಸ್ ಓಕೆ. ಮೊದಲಿಗೆ ನಾವು ಥಂಬ್ ಬಿಡಬೇಕು. ಥಂಬ್ ಬಿಟ್ಟ ಮೇಲೆ ಆಟೋಮೆಟಿಕ್ ಆಗಿ ಅಲ್ಲಿ ನಾವು ಒಂದು ಟೈಮ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಪ್ರೊಸೀಡ್ ಆಗುತ್ತೆ. ಓಕೆ, ಈ ರೀತಿ ಎನ್ರೋಲ್ಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿ PMJJBY ಕಂಪ್ಲೀಟ್ ಆಯಿತು. ಇದೇ ರೀತಿ ವಿಡಿಯೋಗಾಗಿ ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ತಿಳಿಸಿ ಯಾವ ರೀತಿ PMJJBY ಮಾಡಬೇಕು ಅಂತ. ಓಕೆನಾ, ಥ್ಯಾಂಕ್ ಯು, ಧನ್ಯವಾದಗಳು.